ಮ್ಯೂಸಿಕ್ ಅಂದ್ರೆ ಹಾಡ್ ಅಷ್ಟೇ. ಅದು ಬಿಟ್ಟು ಕೂಡ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಿಂದನೇ ಸಿನಿಮಾದ ಎಕ್ಸ್ಪೀರಿಯನ್ಸ್ ಅನ್ನ ಎಲಿವೇಟ್ ಮಾಡಬಹುದು ಅಂತ ನೀವು ಬ್ಯಾಕ್ ಟು ಬ್ಯಾಕ್ ತೋರಿಸಿದ್ರು ನಮಗೆ. ರವಿ ಬಸ್ರೂರು ಅನ್ನೋ ಒಬ್ಬ ವ್ಯಕ್ತಿ ಮೂವಿ ವಾಚಿಂಗ್ ಎಕ್ಸ್ಪೀರಿಯನ್ಸ್ ನ ಎಲಿವೇಟ್ ಹೇಗ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ರಿ ನೀವು. ನಿಮ್ಮ ಈ ಸಿನಿಮಾದಲ್ಲೂ ಕೂಡ ಬಹುಶಃ ನೀವು ನಿಮ್ ಎಲ್ಲಾ ಎಕ್ಸ್ಪೀರಿಯನ್ಸ್ ಇನ್ ಏನೇನ್ ಮಾಡಬಹುದು ಎಲ್ಲಾ ಶ್ರಮನು ಧಾರೆ ಹಾಕಿದೀರ ಅನ್ಸ್ತಾ ಇದೆ. ಸೌಂಡ್ ನ ಹೊರಗಾಕ್ಲಿಕ್ಕೆ ರಿಸೋರ್ಸ್ ಏನೆಲ್ಲ ಸಿಗುತ್ತೆ ಇದರಲ್ಲಿ, ಅದನ್ನು ನೋಡಿದವಾಗ ನನಗೆ ಸಿಕ್ಕಿದ್ದು ಒಂದು 3 ಇನ್ಸ್ಟ್ರೂಮೆಂಟ್. ಮೊದಲೇ ಒಂದು ಚಂಡೆ, ನಮ್ಮ ತಾಳಗಳು, ಇದು 3 ಸಿಕ್ಕಿದ್ದು. ಅದಾದ್ಮೇಲೆ ಹಾರ್ಮೋನಿಯಂ, ಶ್ರುತಿ. ಸೊ ಇದಿಷ್ಟನ್ನ ಇಟ್ಕೊಂಡು ನಾನು ಹೆಂಗೆ ಮಾಡೋದು, ಏನು ಮಾಡೋದು, ಬೇರೆ ಯಾವುದನ್ನು ನನಗೆ ಹಾಕಕ್ಕಾಗ್ತಾ ಇಲ್ವಲ್ಲ, ಇದನ್ನು ಹೆಂಗೆ ಪೋರ್ಟ್ರೇ ಮಾಡೋದು ಅಂತ ನನಗೆ ಪ್ರಶ್ನೆ ಆಗಿತ್ತು. ಆ್ಯಕ್ಚುಲಿ ನಾರ್ಮಲ್ ಆಗಿ ಒಂದು 700-800 ಟ್ಯಾಕ್ ನಾನು ಬಳಸ್ತೀನಿ ಸಿನಿಮಾಗಳಿಗೆ. ಇದು ಹೋಗ್ತಾ 1600 ಆಯಿತು, 1700 ಆಯಿತು. ಅದ್ರ ಎಲಾಬ್ರೇಷನ್ ಹೆಂಗೆ ಆಯ್ತು ಅಂತ ಹೇಳಿದ್ರೆ ನನಗೊಂದು ಸಮಾಧಾನ ಆಯಿತು. ಓಕೆ, ಈಗ ನಾವು ಬಂದ್ವಿ, ಇವರಿಗೆ ಜನರಿಗೆ ಅಲ್ಲಾಡ್ಸ್ಲಿಕ್ಕೆ ಏನು ಬೇಕು ಈಗ ರೆಡಿ ಆಯ್ತು ಅಂತ. ಸೊ ಈ ಸೌಂಡ್ಗಳನ್ನೆಲ್ಲ ಪ್ರೋಸೆಸ್ ಮಾಡಿ ಇದ್ರ ಮಿಲ್ಲರ್ ಇದೆಲ್ಲ ಕ್ಲಿಯರ್ ಮಾಡಿ ನಾನು ವ್ಯೂವರ್ಸ್ ನನ್ನ ಟೀಮಿಗೆ ಕಳಿಸ್ದವಾಗ ಅವರು ಅದನ್ನು ಪ್ರೋಸೆಸ್ ಮಾಡಿ ಕಳಿಸ್ದವಾಗ ನನಗೆ ನಾವು ಎಲ್ಲ ಇಡೀ ಪ್ರಪಂಚದ ಎಲ್ಲ ಶಬ್ದವನ್ನು ಮೆಟ್ಟಿ ನಿಲ್ಲುವಂಥ ತಾಕತ್ತು ನಮ್ಮ ಯಕ್ಷಗಾನಕ್ಕಿದೆ ಅಂತ ಅನಿಸ್ತು. ಇಡೀ ಥಿಯೇಟ್ರ್ ಅಲ್ಲಾಡುವಂಥ ನಮ್ಮ ಮೊದಲನೇ ಸೌಂಡಲ್ಲಿ ಈ ಮಟ್ಟದ ಒಂದು ಫ್ರೀಕ್ವೆನ್ಸಿ ಇದೆ. 808 ಕಿಕ್ಕನ್ನು ಮೀರಿಸೋ ಥರದ ಒಂದು ವೈಬ್ರೇಷನ್ ಅದು ಥಿಯೇಟ್ರಲ್ಲಿ ನಮ್ಗೆ ಕೊಡ್ತು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.